ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ರಂಗೋಲಿ ನೋಡಿ, ತುಂಬ ಸುಲಭ ಮತ್ತು ಸರಳವಾಗಿ ಕಲಿಯುವಂತಹ ರಂಗೋಲಿ ಮತ್ತು ತುಂಬ ಸುಂದರವಾಗಿ ಚೆನ್ನಾಗಿ ಕಾಣುವಂತಹ ರಂಗೋಲಿ ನೋಡಿ. ಇದು ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ನಾವು ಕಲಿಕೊಳ್ಳಬಹುದು. ಈ ರಂಗೋಲಿ ಏಳಕ್ಕಿ ಮತ್ತು 3 ಸಾಲು ಮಿಡ್ಲು ಈ ಥರ ನಾವು ಲೈನ್ಗಳನ್ನು ಹಾಕ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು 4 ದಿಕ್ಕಿನ ಕಡೆ 4 ಲೈನು ಕ್ರಾಸ್ ಮೇಲೆ ಈ ಥರ ಹಾಕೋಬೇಕು. ಸ್ಟ್ರೇಟಾಗಿ ಹಾಕ್ಕೊಂಡು ಆಮೇಲೆ ನಾವೇನು ಮಾಡ್ಕೋಬೇಕು, ರೌಂಡ್ ಥರ ಮೇಲುಗಡೆ ಎಲೆ ರೀತಿಯಾಗಿ ಅದನ್ನು ಶೇಪ್ ತಗೋಬೇಕು. ಎಲೆ ಟೈಪ್ ಯಾವ ಥರ ಎಲೆ ಬರುತ್ತೆ ನೋಡಿ, ಆ ಥರ ದೀಪದ ಟೈಪು ಆ ಥರ ಒಂದು ಶೇಪ್ ಕೊಟ್ಕೋಬೇಕು ನೋಡಿ. ತುಂಬ ಸುಂದರವಾಗಿ ಕಾಣುವಂಥ ರಂಗೋಲಿ ಮತ್ತು ತುಂಬ ಈಸಿಯಾಗಿದೆ, ಕಲೀಲಿಕ್ಕಂತೂ ಸುಲಭ ಮತ್ತು ಬೇಗನೆ ಅರ್ಜೆಂಟ್ ಟೈಮಲ್ಲಿ ಇದನ್ನು ರಂಗೋಲಿಯನ್ನು ಹಾಕ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಎಲೆ ಯಾವ ಥರ ಇದೆ, ಎಲೆಯ ಒಂದು ಕೆಳಭಾಗದಲ್ಲಿ ಈ ಥರ ಆ ಕಡೆಯಿಂದ ಈ ಸೈಡ್ ತನಕ ಇದೇ ಥರ ಒಂದು ಲೈನ್ಗಳನ್ನು ಹಾಕೋಬೇಕು. ತುಂಬ ಈಸಿಯಾಗಿದೆ ನೋಡಿ, ಈಸಿ ಮೆಥಡು. ಅಂದರೆ ಕೆಲವೊಂದು ಟೈಮಲ್ಲಿ ಕೈಯನ್ನು ಎತ್ತಲಾರ್ದೇ ಹಾಗೆ ಬಿಡೋ ರಂಗೋಲಿ ಇರುತ್ತೆ, ಬಟ್ ಇದು ಹಾಗಲ್ಲ, ತುಂಬ ಚೆನ್ನಾಗಿರೋದು ಮತ್ತು ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಯಾವ ಥರ ಅಂತ. ಈಗ ಒಂದನ್ನೊಂದು ನಾವು ಜೋಡಣೆ ಮಾಡಿಕೊಂಡು ನೆಕ್ಸ್ಟೇ ಒಂದನ್ನೊಂದು ಕೂಡಿಸ್ಕೊತಾ ಹೋಗಬೇಕು. ಒಂದು ಎಲೆ ಕೆಳಗೆ ಹಾಕಿದ ಲೈನ್ಗಳಿಂದನೇ ಹಿಡಿದು ಮತ್ತೊಂದು ಎಲೆ ಕಡೆ ಹೋಗೋದು, ಅಂದರೆ 4 ದಿಕ್ಕಿನ ಕಡೆ ಈ ಥರ ಒಂದು ಜಾಯಿಂಟ್ ಮಾಡ್ಕೊತ ಹೋದರೆ ರಂಗೋಲಿ ಕಂಪ್ಲೀಟ್ ಆಗುತ್ತೆ ನೋಡಿ. ತುಂಬ ಸುಂದರವಾಗಿ ಕಾಣುತ್ತೆ ಈ ರಂಗೋಲಿ ಅಂತೂ. ನೋಡಿ ಫ್ರೆಂಡ್ಸ್, ಈ ರಂಗೋಲಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಕ್ಕೆ ಲೈಕ್ ಮತ್ತು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸ ಒಂದು ರಂಗೋಲಿ ಡಿಸೈನ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.